ರಾಘವ್ ಮತ್ತೆ ಜಗದೀಶ್ ಅಣ್ಣ ತಮ್ಮಂದಿರು. ರಾಘವ್ದು ಐಸ್ ಗೋಲ ಗಾಡಿ ಇತ್ತು. ಮತ್ತೆ ಜಗದೀಶ್ ಯಾವುದೇ ರೀತಿ ಕೆಲ್ಸ ಏನೋ ಮಾಡ್ತಿರ್ಲಿಲ್ಲ, ಆದ್ರೂ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದ. ತಗೊಳ್ಳಿ ಅತ್ತಿಗೆ, ಮಾರ್ಕೆಟಿಗೆ ಹೋಗಿದ್ದೆ, ಅದಕ್ಕೆ ನಿಮ್ಗೋಸ್ಕರ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಸೀರೆನೂ ತುಂಬಾ ಚೆನ್ನಾಗಿದೆ, ಆದ್ರೆ ಮೈದುನ ನಿಮ್ ಹತ್ರ ಇದನ್ನೆಲ್ಲ ತರಕ್ಕೆ ದುಡ್ಡೆಲ್ಲಿಂದ ಬರತ್ತೆ? ಈಗ ಇದನ್ನೆಲ್ಲ ನೀವು ಕೇಳ್ಬೇಡಿ, ದೇವರ ಕೃಪೆ ಇದೆ. ನಾನು ಜೀವನದಲ್ಲಿ ಶಾರ್ಟ್ ಕಟ್ ಹುಡುಕ್ತೀನಿ, ಶಾರ್ಟ್ ಕಟ್. ನಾನು ಹೇಗಿದ್ರು ಬಹಳ ಶ್ರೀಮಂತನಾಗ್ಬಿಡ್ತೀನಿ. ಅದೇ ಸಮಯಕ್ಕೆ ರಾಘವ್ ಮನೆಗ್ ಬಂದ. ಶಾರ್ಟ್ ಕಟ್ ಇಂದ ನೀನು ಶ್ರೀಮಂತ ಖಂಡಿತ ಆಗ್ತೀಯಾ, ಆದ್ರೆ ಆ ಹಣದಿಂದ ನೀನ್ ಯಾವತ್ತೂ ಸಂತೋಷ ಪಡಲ್ಲ. ಅಣ್ಣ, ನೀವ್ ಯಾವಾಗ್ಲೂ ನನಗೆ ಇದನ್ನೇ ಹೇಳ್ತೀರಾ. ಏನ್ ಸಿಗುತ್ತೆ ನಿಮ್ಗೆ ಇಷ್ಟು ನಿಯತ್ತಾಗಿದ್ದು? ಇಷ್ಟು ವರ್ಷದಿಂದ ನೀವ್ ಏನ್ ಪಡ್ಕೊಂಡಿದ್ದೀರಾ? ಜಗದೀಶ್ ಯಾವಾಗ್ಲೂ ಇದೇ ರೀತಿ ಹೇಳಿ ತನ್ನ ಅಣ್ಣನ್ ಬಾಯನ್ನ ಹಾಗೆ ಮುಚ್ಚಿಸ್ಬಿಡ್ತಾ ಇದ್ದ. ರಾಘವ್ ಸರಿಯಾಗೇ ಇದ್ದ, ಆದ್ರೂ ಕೂಡ ಇಲ್ಲಿವರೆಗೂ ಅವನ್ಗೆ ಯಾವುದೇ ಯಶಸ್ಸು ಸಿಕ್ಕಿರ್ಲಿಲ್ಲ. ಹಾಗಾಗಿ ತನ್ನ ತಮ್ಮನ್ಗೆ ಏನೂ ಹೇಳಕ್ಕೂ ಆಗ್ತಿರ್ಲಿಲ್ಲ. ರಾಘವ್ ತುಂಬಾ ನಿಯತ್ತಿನ ವ್ಯಕ್ತಿಯಾಗಿದ್ದ. ಅವನು ಫಿಲ್ಟರ್ ನೀರಿನ ಐಸ್ ಕೊಂಡ್ಕೋತಿದ್ದ. ಮತ್ತೆ ಐಸ್ ಗೋಲನಲ್ಲಿ ಹಾಕುವಂತ ಜ್ಯೂಸ್ ಅನ್ನು ಕೂಡ ತುಂಬಾ ಒಳ್ಳೆ ಕ್ವಾಲಿಟಿದನ್ನೇ ಕೊಂಡ್ಕೋತಿದ್ದ. ಅರೆ ಅಣ್ಣ ರಾಘವ್, ಇಷ್ಟೆಲ್ಲ ಕಡಿಮೆ ರೇಟಿನ ಜ್ಯೂಸ್ ಇದೆ, ನೀನ್ ಸುಮ್ನೆ ಕಾಸ್ಟ್ಲಿ ಜ್ಯೂಸ್ ಅನ್ನ ತಗೊಂಡು ನಿನಗ್ ನಷ್ಟ ಯಾಕೆ ಮಾಡ್ತೀಯಾ? ಯಾಕಂದ್ರೆ ನನಗೆ ಜನರ ಆರೋಗ್ಯ ಇಷ್ಟ. ಕಡಿಮೆ ರೇಟಿನ ಜ್ಯೂಸ್ ಅಲ್ಲಿ ಕೆಮಿಕಲ್ ಇರುತ್ತೆ, ಮಕ್ಕಳು ಅದನ್ನ ಕುಡಿದ್ರೆ ಆರೋಗ್ಯ ತಪ್ಪಿಡ್ತಾರೆ. ನಾನು ಯಾರಿಗೂ ಕೂಡ ಈ ತರ ಮಾಡೋದಕ್ ಬಯಸಲ್ಲ. ಹಾ, ನೀನಂತೂ ಬಹಳ ನಿಯತ್ತಿನ ವ್ಯಕ್ತಿ. ತಗ ನಿನ್ನ ಕಾಸ್ಟ್ಲಿಯ ಜ್ಯೂಸ್ ಹಾಗೂ ಫಿಲ್ಟರಿನ ಐಸ್. ರಾಘವ್ ಯಾವತ್ತೂ ಕೂಡ ಅಂಗಡಿಯವನ್ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ರಾಘವ್ನ ಐಸ್ ಗೋಲ ಗಾಡಿ ಸ್ಕೂಲಿಂದ ಹೊರಗಡೆ ಹಾಕೋತಿದ್ದ. ಸ್ಕೂಲ್ ಬಿಡ್ತಿದ್ ಹಾಗೆ ಮಕ್ಕಳ ಗುಂಪು ರಾಘವ್ ಗಾಡಿಗ್ ಬರ್ತಾ ಇತ್ತು. ಅಂಕಲ್, ನನಗೆ ಎಲ್ಲೋ ಬೇಕು. ನನ್ಗೆ ರೆಡ್ ಕಲರ್. ನನಗೆ ಗ್ರೀನ್ ಕಲರ್ ಬೇಕು. ಮತ್ತೆ ನಂಗೆ ಬ್ಲೂ. ಅಯ್ಯೋ, ಎಲ್ಲರಿಗೂ ಸಿಗುತ್ತೆ. ರಾಘವ್ ಮಕ್ಕಳಿಗೆ ಐಸ್ ಗೋಲ ಬಣ್ಣ ಬಣ್ಣದನ್ನ ಕೊಡ್ತಾ ಇದ್ದ. ಮಕ್ಕಳು ಕೂಡ ತುಂಬಾ ಪ್ರೀತಿಯಿಂದ ಅದನ್ನ ತಿಂತಾ ಇದ್ರು. ಇದಂತಗ ಸರಿತಾ, ಈ ತಿಂಗಳ ಸಂಪಾದನೆ ಯಾಕೆ ಕಮ್ಮಿ ಇದೆ? ಹಾ, ಈ ತಿಂಗಳು ಶರ್ಬತ್ತಿಗೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ, ಲಾಭ ಸ್ವಲ್ಪ ಕಮ್ಮಿ ಆಗಿದೆ. ನೀವು ನಿಮ್ಮ ಐಸ್ ಗೋಲೆ ದುಡ್ಡನ್ನ ಜಾಸ್ತಿ ಮಾಡಿಯಲ್ಲ? ಇಲ್ಲ ಸರಿತಾ, ನಾನೆಲ್ಲರೂ ಜಾಸ್ತಿ ಮಾಡಿದ್ರೆ ಸಣ್ಣ ಮಕ್ಕಳು ಅದನ್ನ ತಗೊಳ್ಳೋದಿಕ್ಕಾಗೋದಿಲ್ಲ. ಆದ್ರೆ ಅದರಿಂದ ನಮ್ಗೆ ನಷ್ಟ ಆಗ್ತಿದೆ. ಪರವಾಗಿಲ್ಲ ಬಿಡು. ಈ ಎಲ್ಲಾ ಮಾತನ್ನು ಜಗದೀಶ್ ಕೇಳಿಸ್ಕೊಂಡಿದ್ದ. ಜೈ ಹೋ ರಾಜ ಹರಿಶ್ಚಂದ್ರನಿಗೆ. ಅಣ್ಣ, ನೀವ್ ಯಾವಾಗ ಬಿಡ್ತೀರಾ ಅವ್ರಿಗೆ ಬೇರೆಯವರಿಗೆಲ್ಲ ಸಹಾಯ ಮಾಡೋದು? ನಾನ್ ಅದನ್ನ ಬಿಡೋದಿಲ್ಲ. ನೀನೇ ನಂತರ ಜನರಿಗೆ ಒಳ್ಳೇದ್ ಮಾಡೋದನ್ನ ಕಲ್ತ್ಕೋ. ಇಲ್ಲ ಅಣ್ಣ, ನೀವ್ ನಿಮ್ದನ್ನ ನೋಡ್ಕೊಳ್ಳಿ, ನಾನು ನನ್ ಕೆಲ್ಸ ನೋಡ್ಕೊಳ್ತೀನಿ. ನಾನಂತೂ ಆದಷ್ಟು ಬೇಗ ಶ್ರೀಮಂತನಾಗ್ಬಿಡ್ತೀನಿ. ದೇವ್ರ ದಯೆಯಿಂದ ನಿನ್ನಿಂದ ಯಾರಿಗೂ ತೊಂದರೆ ಆಗದೆ ಇದ್ರೆ ಸಾಕು, ಅಷ್ಟೇ. ಇಬ್ರು ಅಣ್ಣ ತಮ್ಮಂದಿರ ಬುದ್ಧಿ ಬೇರೆ ಆಗಿತ್ತು. ಒಬ್ಬ ಪೂರ್ವ ಅಂದ್ರೆ ಮತ್ತೊಬ್ಬ ಪಶ್ಚಿಮ. ಒಂದು ದಿನ ಏನಾಯ್ತು ಅಂದ್ರೆ, ರಾಘವ್ ಹೆಂಡತಿ ಸರಿತಾಗೆ ಒಂದು ಫೋನ್ ಕಾಲ್ ಬರತ್ತೆ. ಆಗ ಅವಳು ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಏನಾಯ್ತು ಸರಿತಾ? ಅದ್ಕೆ ಏನ್ ವಿಷಯ? ನಮ್ಮಮ್ಮನ ಆರೋಗ್ಯ ತುಂಬಾ ಹಾಳಾಗಿದೆ. ಅವಳು. ನೀನ್ ಚಿಂತೆ ಮಾಡ್ಬೇಡ, ನಾವ್ ಇವಾಗ್ಲೇ ನಿನ್ ತವರ್ ಮನೆಗೆ ಹೋಗೋಣ. ರಾಘವ್ ಸರಿತಾಗೇನೋ ಹೇಳ್ಬಿಟ್ಟ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಆಮೇಲೆ ಅವನಿಗೆ ತನ್ನ ಐಸ್ ಗೋಲ ಗಾಡಿ ನೆನಪಾಗತ್ತೆ. ಓ ಜಗದೀಶ್, ನೀನ್ ಸ್ವಲ್ಪ ದಿನ ತನಕ ನನ್ನ ಅಂಗಡಿ ನೋಡ್ಕೊಳ್ತೀಯಾ? ಸರಿ ಅಣ್ಣ, ಹೇಗಿದ್ರು ನನ್ನ ಹತ್ರ ಯಾವ ಕೆಲ್ಸ ಕೂಡ ಇಲ್ಲ, ಬೇಸಿಗೆಗಾಲ ಬೇರೆ. ನಿಮ್ಮ ಅಂಗಡಿ ಬಂದಲ್ಲಿದ್ರೆ ನಿಮಗೆ ತುಂಬಾ ನಷ್ಟ ಆಗುತ್ತೆ. ಸರಿ, ನಾನ್ ನೋಡ್ಕೊಳ್ತೀನಿ. ಒಳ್ಳೆ ವಿಷಯ. ನೆನ್ಪಿರ್ಲಿ, ಫಿಲ್ಟರಿನ ಐಸ್ ಹಾಗೂ ಕಾಸ್ಟ್ಲಿಯ ಶರ್ಬತ್ ಅನ್ನೇ ಖರೀದಿ ಮಾಡ್ಬೇಕು. ಕಡಿಮೆ ರೇಟಿಂದು ಕೆಮಿಕಲ್ ಇರುತ್ತೆ. ಹಾ ಸರಿ ಅಣ್ಣ, ನೆನ್ಪಿಟ್ಕೊಂಡಿರ್ತೀನಿ. ರಾಘವ್ ತನ್ನ ಹೆಂಡತಿನ ಕರ್ಕೊಂಡು ಅವಳ ತವ್ರ ಮನೆಗ್ ಹೋಗ್ತಾನೆ. ಈ ಕಡೆ ಜಗದೀಶ್ ತನ್ನ ಐಸ್ ಗೋಲ ಗಾಡಿನ ಓಪನ್ ಮಾಡ್ದ. ಅಂಕಲ್, ನಂಗೆ ರೆಡ್ ಕಲರ್. ನನಗೆ ಎಲ್ಲೋ. ಅಂಕಲ್, ಇನ್ನೊಬ್ರಿದ್ರಲ್ಲ, ಅವರಲ್ಲಿ? ಆ ಅಂಕಲ್ ಊರಿಗೆ ಹೋಗಿದ್ದಾರೆ, ಸ್ವಲ್ಪ ದಿನ ಆದ್ಮೇಲೆ ಬರ್ತಾರೆ. ನನ್ಗೆ ರೆಡ್ ಮತ್ತೆ ಯೆಲ್ಲೋ ಎರಡು ಮಿಕ್ಸ್ ಮಾಡಿ ಕೊಡಿ. ಸರಿ ಮಗು. ಜಗದೀಶ್ ಎಲ್ಲಾ ಮಕ್ಳಿಗೂ ಬಣ್ಣದ ಗೋಲಾನ ಕೊಡ್ತಾನೆ. ಇದೇ ತರ ಪ್ರತಿದಿನ ಜಗದೀಶ್ ಗಾಡಿನ ತಂದು ಸ್ಕೂಲ್ ಮುಂದೆ ಹಾಕೊಂಡು ವ್ಯಾಪಾರ ಮಾಡ್ತಿದ್ದ. ಆಮೇಲೆ ಅವ್ನು ನೋಡ್ತಾನೆ, ಜ್ಯೂಸ್ ಬಾಟಲ್ ಮುಗಿತಾ ಬಂದಿತ್ತು. ನಾಳೆ ಬೆಳಿಗ್ಗೆ ಬರೋಕ್ಕೂ ಮುಂಚೆ ಜ್ಯೂಸ್ ಅನ್ನ ಖರೀದಿ ಮಾಡ್ಬೇಕು. ಅವನು ಮಕ್ಕಳಿಗೆ ಐಸ್ ಗೋಲೆ ಮಾಡಿ ತಿನ್ನಿಸ್ತಾ ಇದ್ದ. ಮತ್ತ ಅವನು ದಿನ ಮುಗ್ಯ ಹೊತ್ತಿಗೆ ಅವನಲ್ಲಿದ್ದಂತ ಎಲ್ಲಾ ಜ್ಯೂಸಸ್ಸು ಖಾಲಿ ಆಗೋಯ್ತು. ಮಾರನೇ ದಿನ ಜಗದೀಶ್
ಜ್ಯೂಸ್ ಮಾರೋ ಅಂತ ಹೋಲ್ಸೇಲ್ ಅಂಗಡಿಗೆ ಹೋಗ್ತಾನೆ. ಎಲ್ಲ ಕಲರ್ ಇಂದು ಒಂದೊಂದು ಬಾಟ್ಲಿ ಕೊಡಿ ಅಣ್ಣ. 100 ರೂಪಾಯಿ ಕೊಡ್ಲಾ ಅಥವಾ 50 ರೂಪಾಯಿದ? ಅಣ್ಣ ಏನ್ ವ್ಯತ್ಯಾಸ ಎರಡರಲ್ಲಿ? ಏನ್ ಜಾಸ್ತಿ ವ್ಯತ್ಯಾಸ ಇಲ್ಲ, ಆದ್ರೆ ಲಾಭ ಪಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಖಂಡಿತ ಇದೆ. ಜಗದೀಶ್ ಯಾವಾಗ್ಲೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅವನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಚೀಪ್ ಆಗಿರೋ ಜ್ಯೂಸ್ ಅನ್ನ ಕೊಂಡ್ಕೊಂಡ. ಹಾಗಾದ್ರೆ ಕಡಿಮೆ ರೇಟಿಂದ ಕೊಡಿ. ಇದನ್ ತಗೋಣ. ಹಾಗೂ ನನ್ನ ಹತ್ರ ಕಡಿಮೆ ರೇಟಿಗೆ ಐಸ್ ಕೂಡ ಸಿಗುತ್ತೆ. ಏನ್ ವ್ಯತ್ಯಾಸ ಕಡಿಮೆ ಹಾಗೂ ಜಾಸ್ತಿ ರೇಟಿನ ಐಸಲ್ಲಿ? ಕಡಿಮೆ ರೇಟಿನ ಐಸ್ ಫಿಲ್ಟರ್ ನೀರಿಂದ ಅಲ್ಲ, ಆದ್ರೆ ಅದು ಕೂಡ ಒಳ್ಳೆ ನೀರೇ. ಸರಿ, ಹಾಗಾದ್ರೆ ಅದೇ ಕೊಡಿ. ಜಗದೀಶ್ ಚೀಪ್ ಜ್ಯೂಸ್ ಅನ್ನ ಮತ್ತೆ ಚೀಪ್ ಐಸ್ ಅನ್ನ ಕೊಂಡ್ಕೊಂಡ. ಪ್ರತಿದಿನದ ಹಾಗೆ ತನ್ನ ಗಾಡಿನ ಓಪನ್ ಮಾಡ್ದ. ಮಕ್ಕಳು ಕೂಡ ಗುಂಪಾಗಿ ಸೇರಿದ್ರು. ನನಗೆ ರೆಡ್ ಹಾಗೂ ಗ್ರೀನ್ ಗೋಲೆ ಬೇಕು ಅಂಕಲ್, ನನಗೆ ಬ್ಲೂ ಗೋಲಾ. ಓಕೆ ಮಗು. ಜಗದೀಶ್ ಮಕ್ಕಳಿಗೆ ಚೀಪ್ ಆದಂತ ಗೋಲಾನ ಕೊಡ್ತಾನೆ. ಇಡೀ ದಿನ ಆ ಗಾಡಿಗೆ ಮಕ್ಕಳು ಕೊಂಡ್ಕೊಳ್ಳೋದಿಕ್ಕೆ ಅಂತ ಬರ್ತಾನೆ ಇರ್ತಾರೆ. ಜಗದೀಶ್ ಗೋಲಾ ಮಾಡ್ತಾನೆ ಇರ್ತಾನೆ. ಇವತ್ತು ಲಾಭ 2 ಪಟ್ಟಾಗಿದೆ. ಅಣ್ಣನು ನಂತರ ಶಾರ್ಟ್ ಕಟ್ ಹುಡುಕಿದಿದ್ರೆ ಎಷ್ಟ್ ಚೆನ್ನಾಗಿರೋದು. ಅವರಿಗೆ ನಿಯತ್ತಿಂದ ಏನ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಂಜೆ ಜಗದೀಶ್ ಗಾಡಿನ ಮುಚ್ಚೋ ಸಮಯ ಬಂದಾಗ ಅವನು ಲಾಭನ ನೋಡಿ ತುಂಬಾನೇ ಖುಷಿ ಪಟ್ಟ. ಮುಂದೆ ಕೆಲವು ದಿನಗಳವರೆಗೆ ಚೀಪ್ ಆದಂತ ಐಸ್ ಮತ್ತೆ ಬಣ್ಣನ ಹಾಕಿ ಗೋಲಾನ ಮಾರ್ತಿದ್ದ. ಆಮೇಲೆ ಅವನ್ ಗಾಡಿಗೆ ಕಮ್ಮಿ ಮಕ್ಕಳು ಬರೋಕ್ ಶುರುವಾದ್ರು. ಅಂಕಲ್, ಒಂದು ಎಲ್ಲೋ. ಏನಾಯ್ತು ಮಗು, ಇವತ್ ನಿನ್ನ ಗೆಳೆಯರೆಲ್ಲಿ? ಅಂಕಲ್, ಅವರಿಗೆ ಆರೋಗ್ಯ ತಪ್ಪಿದೆ. ಏನಾಯ್ತು ಅವರಿಗೆ? ಅವನಿಗೆ ಕಾಲರ ಆಗಿದೆ ಅಂಕಲ್. ಕಾಲರ ಅಂತೂ ನೀರಿನಿಂದ ಹರಡುವ ರೋಗ ಅಲ್ವಾ? ಆಮೇಲೆ ಜಗದೀಶ್ ಮತ್ತೊಂದು ಮಗುನೂ ಕೇಳ್ದ. ಮಗು, ನಿನ್ ಗೆಳೆಯರೆಲ್ಲಿದ್ದಾರೆ? ಅಂಕಲ್, ಅವರಿಗೆ ಹುಷಾರಿಲ್ಲ, ಅವ್ರಿಗೆ ಕಾಲರ ಆಗಿದೆ. ಈಗ ಜಗದೀಶ್ಗೆ ಭಯ ಆಯ್ತು. ಮಕ್ಕಳಿಗೆ ಕಾಲರ ನನ್ನೀರಿಂದ ಆಗಿಲ್ಲ ತಾನೇ? ಕಡಿಮೆ ರೇಟಿನ ಐಸಿಂದನೇ ಏನಾದ್ರೂ ಆಗಿದ್ಯಾ? ಅವನು ಗೊಂದಲದಲ್ಲಿದ್ದ. ಅವನಿಗೆ ಭಯನೂ ಇತ್ತು, ಅವನ ಕಾರಣದಿಂದ ಮಕ್ಕಳಿಗೆ ಕಾಲರ ಬಂದಿರಬಹುದೇನೋ ಅಂತ. ಅವನು ಆ ಕೂಡ್ಲೆ ತನ್ನ ಅಣ್ಣನ್ಗೆ ಫೋನ್ ಮಾಡ್ದ. ಅಣ್ಣ, ನನ್ನಿಂದ ಒಂದ್ ತಪ್ಪಾಗೋಯ್ತು. ಏನಾಯ್ತು? ನಾನು ನಿಮ್ ಮಾತನ್ನ ಕೇಳ್ದೇನೆ ಕಡಿಮೆ ರೇಟಿನ ಜ್ಯೂಸ್ ಹಾಗೂ ಐಸಿನ ಖರೀದಿ ಮಾಡ್ದೆ. ಹಾಗೂ ಅಣ್ಣ, ಬಹುಶಃ ನನ್ನಿಂದನೇ ಬಹಳ ಮಕ್ಕಳಿಗೆ ಕಾಲರ ಆಗಿದೆ. ಏನು? ಇವಾಗ ನನಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನಾನ್ ನಿನಗೆ ಇದೆಲ್ಲ ಮಾಡ್ಬೇಡ ಅಂತ ಹೇಳಿದೆ. ಇವಾಗ ನೋಡು, ನಿನ್ನಿಂದ ಪುಟ್ಟ ಮಕ್ಕಳಿಗೆ ಆರೋಗ್ಯ ತಪ್ಪಿದೆ. ನಾನು ಈ ತರ ಎಲ್ಲ ಯೋಚನೆ ಮಾಡಿರ್ಲಿಲ್ಲ ಅಣ್ಣ. ನನ್ನಿಂದ ತಪ್ಪಾಗಿದೆ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಕ್ಕಿಂತ ಫಸ್ಟ್ ಆ ಜ್ಯೂಸ್ ಹಾಗೂ ಐಸನ್ನ ಬಿಸಾಕ್ಬಿಡು. ಇನ್ಮೇಲಿಂದ ಈ ತರ ಯಾವತ್ತೂ ಮಾಡ್ಬೇಡ. ಹಾ, ಸರಿ ಅಣ್ಣ. ಜಗದೀಶ್ ಎಲ್ಲ ಜ್ಯೂಸು ಮತ್ತೆ ಬಣ್ಣನ ನದಿಗ್ ಹಾಕ್ಬಿಟ್ಟ. ಮಕ್ಕಳು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಇವತ್ತಿನಿಂದ ನಾನು ಯಾವತ್ತೂ ಈ ತರ ಮಾಡೋದೇ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನನ್ನ ದುರಾಸೆಯಿಂದ ಮಕ್ಕಳಿಗೆ ಆರೋಗ್ಯ ತಪ್ಪಿದೆ. ಇನ್ ಮುಂದೆ ನಾನು ಯಾವತ್ತೂ ದುರಾಸೆ ಪಡೋದಿಲ್ಲ ಹಾಗೂ ಶಾರ್ಟ್ ಕಟ್ ಅನ್ನ ಉಪಯೋಗಿಸೋದಿಲ್ಲ. ಜಗದೀಶ್ನ ಆಲೋಚನೆನೇ ಬದಲಾಯ್ತು. ಯಾವಾಗ್ಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ಅಂತವನು, ಶಾರ್ಟ್ ಕಟ್ ಅನ್ನ ಯೋಚನೆ ಮಾಡೋ ಅಂತವನು ಈಗ ನಿಯತ್ತಿನ ದಾರಿನಲ್ಲಿ ನಡೀತಿದ್ದ. ಗಾಂಧಿನಗರ ಅನ್ನೋ ಹೆಸರಿನ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನಗಳಿರ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಈ ಎಲ್ಲಾ ಜನಗಳು ಬಲ್ದೇವ್ ಪೆಪ್ಸಿ ಅಂಗಡಿಗೆ ಹೋಗಿ ನಿಂತ್ಕೋತಾ ಇದ್ರು. ಅರೆ ಬಲ್ದೇವ್ ಅಂಕಲ್, ನನಗೆ ಆರೆಂಜಿನ ಪೆಪ್ಸಿ ಕೊಡಿ. ನನ್ಗೆ ಯೆಲ್ಲೋ ಕಲರ್. ಮತ್ತೆ ನನ್ಗೆ ಕೆಂಪುದು. ಸಣ್ಣವ್ರಾಗ್ಲಿ ದೊಡ್ಡವ್ರಾಗ್ಲಿ ಪ್ರತಿಯೊಬ್ಬರಿಗೂ ಬಲ್ದೇವ್ನ ಪೆಪ್ಸಿಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಬಲ್ದೇವ್ ಕೂಡ ತುಂಬಾ ನಿಯತ್ತಿಂದ ಪೆಪ್ಸಿಗಳನ್ನ ಮಾಡ್ತಾ ಇದ್ದ. ಒಳ್ಳೆ ಫಿಲ್ಟರ್ ನೀರು, ಒಳ್ಳೆ ಸಕ್ಕರೆ, ಅದ್ರ ಜೊತೆಗೆ ತುಂಬಾ ಶುದ್ಧವಾಗಿ ಪೆಪ್ಸಿನ ಮಾಡಿ ಅವನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಿದ್ದ. ಬಲ್ದೇವ್ನ 1 ರೂಪಾಯಿ ಪೆಪ್ಸಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಅವನಲ್ಲಿದ್ದಂತ ಎಲ್ಲಾ ಸ್ಟಾಕು ಮುಗ್ದು ಹೋಗ್ತಾ ಇತ್ತು. ಅರೆ ಅಂಕಲ್, ಪೆಪ್ಸಿ ಇದೆಯಾ? ಇಲ್ಲ ಮಗು, ಎಲ್ಲ ಖಾಲಿ ಆಗೋಯ್ತು. ಇನ್ ನಾಳೆ ಬಾ. ಬಲ್ದೇವ್ ಅಂಗಡಿ ಎದುರುಗಡೆನೆ ಪವನ್ ಅಂಗಡಿ ಇತ್ತು. ಪವನ್ ಐಸ್ ಕ್ರೀಮ್ ಮಾರ್ತಾ ಇದ್ದ. ಬೇಸಿಗೆಗಾಲ ಇದ್ರೂ ಕೂಡ ಅವನ್ ಐಸ್ ಕ್ರೀಮ್ ಮಾತ್ರ ವ್ಯಾಪಾರನೇ ಆಗ್ತಾ ಇರ್ಲಿಲ್ಲ. ಈ ಬಲ್ದೇವ್ ತನ್ನ ಪೆಪ್ಸಿಯಲ್ಲಿ ಏನ್ ಮಿಕ್ಸ್ ಮಾಡ್ತಾನಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಊರಿನ ಜನರೆಲ್ಲ ಇವನ ಪೆಪ್ಸಿಯನ್ನೇ ಕುಡಿತಾರೆ.
1 ರೂಪಾಯಿಯ ಪೆಪ್ಸಿಯಲ್ಲಿ ಏನ್ ಟೇಸ್ಟ್ ಇರುತ್ತೆ? ನಂತಂತೂ ಐಸ್ ಕ್ರೀಮ್ ಕೂಡ ಹಾಳಾಗ್ತಿದೆ. ರುಚಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ಐಸ್ ಕ್ರೀಮ್ಗಿಂತ ತುಂಬಾ ಚೀಪು, ಅದಕ್ಕೆ ಜಾಸ್ತಿ ವ್ಯಾಪಾರ ಆಗ್ಬಹುದು. ಹಾ, ಇದಿರ್ಬೋದು. ನೀವು ಯಾಕೆ ಪೆಪ್ಸಿ ಮಾರೋದಕ್ ಶುರು ಮಾಡ್ಬಾರ್ದು? ಆದ್ರೆ ಪೆಪ್ಸಿ ಯಾರ್ ಮಾಡ್ತಾರೆ? ಪೆಪ್ಸಿ ಮಾಡೋ ಅಗತ್ಯ ಏನಿದೆ? ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಪೆಪ್ಸಿ ಮಾರ್ತಾರೆ. ನೀವು ಅವರಿಂದ ಕೊಂಡ್ಕೊಂಡ್ ಬಂದು ಮಾರ್ಬಹುದು. ಯೋಚನೆ ಮಾಡಿ, ತುಂಬಾ ಲಾಭ ಆಗತ್ತೆ. ಹೇಳ್ಬೇಕು ಅಂದ್ರೆ ಐಡಿಯಾ ಚೆನ್ನಾಗೇ ಇದೆ. ನಾಡನೆ ಪಟ್ಟಣಕ್ ಹೋಗಿ ಎಲ್ಲಾ ಪೆಪ್ಸಿಯನ್ನ ಖರೀದಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಮಾರನೇ ದಿನ ಪವನ್ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಪೆಪ್ಸಿಸ್ ತಗೊಂಡ್ ಬಂದ. ಅವನ್ ಅದನ್ನೆಲ್ಲಾನು ಕೂಡ ತನ್ನ ಫ್ರಿಡ್ಜ್ ಅಲ್ಲಿ ಇಟ್ಟ. ಒಳ್ಳೇದ್ ಮಾಡಿದ್ರಿ, ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಸರಿ. ಪವನ್ ಒಂದ್ ಬೋರ್ಡ್ ಅಲ್ಲಿ ಬರೀತಾನೆ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಆ ಬೋರ್ಡ್ ಅನ್ನ ತನ್ನ ಅಂಗಡಿ ಹೊರಗಡೆ ಹಾಕ್ದ. ಸ್ವಲ್ಪ ಹೊತ್ತಿನ ನಂತರ ಒಂದು ಸಣ್ಣ ಹುಡ್ಗ ಆ ಬೋರ್ಡ್ ಅನ್ನ ಹೋಗ್ತಾನೆ. ಇಲ್ಲೂ ಪೆಪ್ಸಿ ಸಿಗುತ್ತಾ ಅಂಕಲ್? ಯಾವ್ಯಾವ ಕಲರ್ ಇದೆ? ಎಲ್ಲ ಕಲರಿಂದು ಇದೆ. ನಿನಗ್ ಯಾವ್ದ್ ಬೇಕು ಅದನ್ ಹೇಳು. ನಂಗಂತೂ ಒಂದು ಯೆಲ್ಲೋ ಹಾಗೂ ಆರೆಂಜ್ ಇಂದು ಬೇಕು. ಪವನ್ ಆ ಮಗುಗೆ 2 ಪೆಪ್ಸಿ ಪ್ಯಾಕೆಟ್ ಅನ್ನ ಕೊಟ್ಟ. ಆ ಮಗು ಅಲ್ಲೇ ನಿಂತ್ಕೊಂಡು ಪೆಪ್ಸಿ ಕುಡಿತಾ ಇತ್ತು. ಇದಂತೂ ಚೆನ್ನಾಗಿದೆ, ಮಜಾ ಬಂದ್ಬಿಡ್ತು. ಇದೊಂತಗ, ಇದು ನನ್ ಕಡೆಯಿಂದ ಫ್ರೀ. ನಿಂಗೆ ಹೋಗಿ ನಿನ್ ಫ್ರೆಂಡ್ಸಿಗೂ ಹೇಳು ನನ್ನ ಅಂಗಡಿಯಲ್ಲಿ ಪೆಪ್ಸಿ ಸಿಗುತ್ತೆ ಅಂತ. ಹಾ ಅಂಕಲ್, ಖಂಡಿತ ಹೇಳ್ತೀನಿ. ಪವನ್ನ ಈ ಐಡಿಯಾ ಕೆಲ್ಸ ಮಾಡ್ತು. ಆ ಮಗು ಓಡ್ಕೊಂಡು ಹಳ್ಳಿಗ್ ಹೋಯ್ತು. ಸ್ವಲ್ಪ ಹೊತ್ತಿನ ನಂತರ ತನ್ನ ಸ್ನೇಹಿತರನ್ನ ಕರ್ಕೊಂಡು ವಾಪಸ್ ಬಂದ. ಇದೇ ನಾನ್ ಹೇಳಿರೋ ಅಂಗಡಿ. ನನಗೂ 2 ಆರೆಂಜ್ ಪೆಪ್ಸಿ ಬೇಕು. ಮತ್ತೆ ನನ್ಗೆ 3 ಕೆಂಪುದು. ಪವನ್ ಎಲ್ರಿಗೂ ಪೆಪ್ಸಿ ಕೊಟ್ಟ. ಆವತ್ತಿಂದ ತುಂಬಾ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿನ ಕೊಂಡ್ಕೋತಾ ಇದ್ರು. ಇಲ್ಲಿವರೆಗೂ ಹಳ್ಳಿ ಜನ ಕೇವಲ ಬಲ್ದೇವ್ ಪೆಪ್ಸಿ ಮಾತ್ರ ಟೇಸ್ಟ್ ಮಾಡಿದ್ರು. ಆದ್ರೆ ಇವತ್ತು ಅವರಿಗೆ ಕಂಪನಿ ಟೇಸ್ಟ್ ಕೂಡ ಇಷ್ಟ ಆಯ್ತು. ಅರೆ ವಾ, ಈ ಕಪ್ಪು ಕಲರಿನ ಪೆಪ್ಸಿ ನಾನು ಮೊದಲನೇ ಬಾರಿ ಕುಡಿತಾ ಇದ್ದೀನಿ. ಇನ್ನೂ ಹಲವಾರು ಕಲರ್ಗಳಿದಾವೆ. ಲೆಂಬು ಪಾನಿ, ಕಾಲಖಟ್ಟ, ಆರೆಂಜ್, ರೋಸ್, ವಾಣ. ಇನ್ನಂತೂ ಪ್ರತಿದಿನ ಬೇರೆ ಬೇರೆ ಫ್ಲೇವರ್ ನ ಟೇಸ್ಟ್ ಮಾಡಬಹುದು. ಪವನ್ ಪೆಪ್ಸಿ ಮಾರ್ತಾ ಇದ್ದ ಕಾರಣ ಬಲ್ದೇವ್ ಅಂಗಡಿನಲ್ಲಿ ಜನಸಂಖ್ಯೆ ಕಮ್ಮಿ ಆಗಿತ್ತು. ನಾನ್ ಸ್ವಲ್ಪ ಹುಷಾರಾಗಿ ಕೆಲ್ಸ ಮಾಡ್ಬೇಕು. ಪವನ್ ಹೊಸದಾಗಿ ಪೆಪ್ಸಿ ಮಾಡೋದನ್ನ ಶುರು ಮಾಡಿದಾನೆ. ಅದಕ್ಕೆ ಊರ್ನವರೆಲ್ಲ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿದೆ, ಅವರೆಲ್ಲ ವಾಪಸ್ ಬರ್ತಾರೆ. ಬಲ್ದೇವ್ ತನಗ್ ತಾನು ಸಮಾಧಾನ ಮಾಡ್ಕೋತಿದ್ದ. ಮುಂದಿನ ಸ್ವಲ್ಪ ದಿನದ ತನಕ ಪವನ್ ಅಂಗಡಿನಲ್ಲಿ ಪೆಪ್ಸಿಗೋಸ್ಕರ ಕ್ಯೂ ನಿಲ್ತಾ ಇತ್ತು. ಇಲ್ಲಿ ಬಲ್ದೇವ್ ವ್ಯಾಪಾರ ಕಮ್ಮಿ ಆಗೋಗಿತ್ತು. ಹಳ್ಳಿಯ ಸರ್ಪಂಚ ಬಲ್ದೇವ್ ಅಂಗಡಿಗೆ ಬಂದ. ಏನಾಯ್ತು ಬಲ್ದೇವ್, ಇವತ್ ತುಂಬಾ ತೊಂದ್ರೆಲಿದ್ದ ಹಾಗಿದೆ. ಏನ್ ಹೇಳಿ ಅಂಕಲ್, ಆ ಪವನ್ ಸಿಟಿಯಿಂದ ಪೆಪ್ಸಿ ತಂದು ಮಾರ್ತಾ ಇದ್ದಾನೆ. ನನ್ನ ಗ್ರಾಹಕರೆಲ್ಲ ನನಗ್ ಕಮ್ಮಿ ಆಗ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ ನಡೆಯೋದು. ಯಾವ್ದಾದ್ರೂ ಹೊಸ ವಸ್ತುವಿನ ಹಿಂದೆ ಊರಿನವರು ಓಡೋಗ್ತಾರೆ. ನಿನಗಂತೂ ಗೊತ್ತೇ ಇದೆ. ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲದೂ ಸರಿಯಾಗುತ್ತೆ. ಹಾಗೂ ನನಗೆ ನಂಬಿಕೆ ಇದೆ, ನಿನ್ನ ಪೆಪ್ಸಿ ಸಿಟಿ ಕಂಪನಿಯ ಪೆಪ್ಸಿಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗೊಂದು ಕೆಲ್ಸ ಮಾಡು, ನನಗೆ 50 ಪೆಪ್ಸಿ ಕೊಡು. ಇವತ್ತು ಸಿಟಿಯಿಂದ ನನ್ ಮೊಮ್ಮಕ್ಳು ಬರ್ತಾ ಇದಾರೆ. ಸರಿ ಮುಖ್ಯಸ್ಥರೇ. ಬಲ್ದೇವ್ ಸರ್ಪಂಚನ್ಗೆ 50 ಪೆಪ್ಸಿನ ಕೊಟ್ಟ. ಮತ್ತವನು ಖುಷಿಯಿಂದ ಅಲ್ಲಿಂದ ಹೊರಟೋದ. ಬಲ್ದೇವ್ ಇವಾಗ್ಲೂ ದುಃಖದಲ್ಲಿದ್ದ. ಸರ್ಪಂಚ್ ತನ್ನ ಮನೆಗ್ ಹೋಗಿ ತನ್ನ ಮೊಮ್ಮಗನ್ಗೆ ಒಂದು ಪೆಪ್ಸಿನ ಕೊಟ್ಟ. ಅಪ್ಪ, ಈ ಪೆಪ್ಸಿ ಎಲ್ಲ ಒಳ್ಳೇದಲ್ಲ ಅಪ್ಪ. ಅದ್ರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಅದರಿಂದ ಮಕ್ಕಳ ಆರೋಗ್ಯ ಹಾಳಾಗತ್ತೆ. ಮಗು, ಈ ಪೆಪ್ಸಿಯನ್ನ ನಮ್ಮ ಬಲ್ದೇವ್ ಅವನೇ ಮಾಡೋದು. ಅದು ಕಲಬೆರಕೆ ಇಲ್ದೇನೆ ಶುದ್ಧವಾಗಿ. ಇದನ್ನ ನಾನು ವರ್ಷದಿಂದನೇ ಕುಡಿತಾ ಇದ್ದೀನಿ. ಯಾರು ಏನು ಹುಷಾರ್ ತಪ್ಪಿಲ್ಲ. ನೋಡಿ, ಸರ್ಪಂಚ್ ತನ್ನ ಮಗಳಿಗೆ ಒಂದು ಪೆಪ್ಸಿನ ಕೊಟ್ಟ. ಅವಳದನ್ನ ಚೆಕ್ ಮಾಡ್ತಾಳೆ. ವಾ ಅಪ್ಪ, ಇದಂತೂ ತುಂಬಾ ಚೆನ್ನಾಗಿದೆ. ಸರ್ಪಂಚನ ಮನೆಗ್ ಬಂದಂತ ಎಲ್ಲಾ ನೆಂಟ್ರು ಆ ಪೆಪ್ಸಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಪೆಪ್ಸಿ ಖಾಲಿ ಆಗೋಯ್ತು. ಅಪ್ಪ, ಇದನ್ನ ನೀವೆಲ್ಲಿಂದ ತಂದ್ರಿ? ನಾನ್ ಇನ್ನೂ ಒಂದ್ ಸ್ವಲ್ಪ ತರ್ತೀನಿ. ಮಾರುಕಟ್ಟೆಯಲ್ಲಿ ನಿನಗೆ ಬಲ್ದೇವಿನ ಅಂಗಡಿ ಕಾಣಿಸುತ್ತೆ. ಅದ್ರಲ್ಲಿ ದೊಡ್ಡ ಫ್ರಿಡ್ಜ್ ಇರುತ್ತೆ. ಅದೇ ಅಂಗಡಿಯಿಂದ ತರಬೇಕು. ನಾನ್ ಹೋಗ್ತರ್ತೀನಿ. ನೇಹಾ ಮಾರ್ಕೆಟ್ ಹೋಗಿ ಬಲ್ದೇವ್ ಮತ್ತೆ ಪವನ್ ಅಂಗಡಿನ ಕನ್ಫ್ಯೂಸ್ ಮಾಡ್ಕೋತಾಳೆ. ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ಅಂಗಡಿ ಅನ್ನೋದು. ಬಹುಶಃ ಯಾವ ಅಂಗಡಿಲಿ ಜನಗಳಿದಾರೋ ನಾನ್ ಆ ಅಂಗಡಿಗೆ ಹೋಗ್ಬೇಕು ಅನ್ಸತ್ತೆ. ನೇಹಾ ಪವನ್ ಅಂಗಡಿಗೆ ಹೋಗ್ತಾಳೆ.
ನನ್ಗೆ 20 ಪೆಪ್ಸಿ ಕೊಡಿ. ಯಾವಾಗ ಪವನ್ ಫ್ರಿಡ್ಜ್ ಇಂದ ಪೆಪ್ಸಿ ಪ್ಯಾಕೆಟ್ ಅನ್ನ ತೆಗಿತಾನೋ ನೇಹಾ ಬೇಡ ಅಂತ ಹೇಳ್ಬಿಡ್ತಾಳೆ. ಬೇಡ ಬೇಡ, ಇದು ನನಗ್ ಬೇಡ. ಅರೆ ಇವಾಗಂತೂ ನೀವು 20 ಪೆಪ್ಸಿ ಕೇಳಿದ್ರಿ. ಹಾ, ಆದ್ರೆ ಈ ಕೆಮಿಕಲ್ ಪೆಪ್ಸಿ ಬೇಡ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೇಹಾನ ಕೇಳ್ತಾನೆ, ಅಕ್ಕ, ಈ ಪೆಪ್ಸಿಯಲ್ಲಿ ಯಾವ ಕೆಮಿಕಲ್ ಇದೆ? ಈ ಪೆಪ್ಸಿಗಳೆಲ್ಲ ಸಿಟಿನಲ್ಲಿ ಕಂಪನಿಗಳಲ್ಲಿ ಮಾಡ್ತಾರೆ. ಇದನ್ನ ಮಾಡೋದಿಕ್ಕೆ ತುಂಬಾ ಕೆಮಿಕಲ್ ನ ಹಾಕ್ತಾರೆ. ಅದು ಹಾನಿಕಾರಕ, ಮಕ್ಕಳು ಅದರಿಂದ ಹುಷಾರ್ ತಪ್ತಾರೆ. ಇದೇ ವಿಷಯ ಆಗಿದ್ರೆ ನೀನಿಲ್ಲಿ ಪೆಪ್ಸಿ ತಗೊಳಕ್ ಯಾಕೆ ಬಂದೆ? ನಾನೆಲ್ಲಿಗೆ ಬಂದಿದ್ದು ಇದೇ ಹಳ್ಳಿನಲ್ಲಿ ಮಾಡುವಂತ ಪೆಪ್ಸಿ ತಗೊಳೋದಿಕ್ಕೆ. ಹೌದಾ, ನಿಮಗೆ ಬಲ್ದೇವಣ್ಣನ ಪೆಪ್ಸಿ ತಗೊಂಬೇಕಾ? ಅವ್ರ ಅಂಗಡಿ ಮುಂದ್ಗಡೆ ಇದೆ. ನೇಹಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಸುತ್ತಮುತ್ತ ಇದ್ದಂತ ಜನಗಳು ಕೆಮಿಕಲ್ ಪೆಪ್ಸಿ ಬಗ್ಗೆ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ನೇಹಾ ಬಲ್ದೇವ್ ಅಂಗಡಿಯಿಂದ ಪೆಪ್ಸಿ ಕೊಂಡ್ಕೊಂಡ್ಲು. ಆಮೇಲೆ ಅವಳು ಮನೆಗ್ ಹೊರಟೋದ್ಲು. ಕೆಮಿಕಲ್ ಪೆಪ್ಸಿ ವಿಚಾರ ಹಳ್ಳಿನಲ್ಲಿ ಬೆಂಕಿ ತರ ಹರಡ್ತು. ಇಡೀ ಹಳ್ಳಿ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡಿ ಅಂತ ಮಕ್ಳಿಗೆ ಹೇಳ್ಕೊಟ್ರು. ಬುದ್ಧಿವಾದನೂ ಹೇಳಿದ್ರು. ಇವತ್ತಿಂದ ಪವನ್ ಚಿಕ್ಕಪ್ಪನ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡ. ಯಾಕಮ್ಮ? ಯಾಕಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ. ನಿನ್ನ ಆರೋಗ್ಯ ಹಾಳಾಗೋಗತ್ತೆ. ಆಮೇಲೆ ನಿನ್ಗೆ ಇಂಜೆಕ್ಷನ್ ಹಾಕಿಸ್ಬೇಕು. ಇಲ್ಲಪ್ಪ ಇಲ್ಲ. ಜನಗಳಿಗೆ ಬಲ್ದೇವ್ ಒಳ್ಳೆತನ ಅರ್ಥ ಆಯ್ತು. ಮತ್ತೊಂದು ಸಲ ಬಲ್ದೇವ್ ಪೆಪ್ಸಿ ವ್ಯಾಪಾರ ಶುರುವಾಯ್ತು. ಪವನ್ ಅಂಗಡಿನಲ್ಲಿ ಯಾರು ಕೂಡ ಪೆಪ್ಸಿ ಕೊಂಡ್ಕೋತಾ ಇರ್ಲಿಲ್ಲ. ಅವನು ಸೋಲನ್ನ ಒಪ್ಕೊಂಡು ಪೆಪ್ಸಿ ಮಾರೋದನ್ನ ನಿಲ್ಸೇ ಬಿಟ್ಟ. ನೇಹಾ ಇಡೀ ಹಳ್ಳಿ ಹುಷಾರ್ ತಪ್ಪೋದ್ರಿಂದ ತಪ್ಪಿಸುತ್ತಾಳೆ. ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ.